ಒಂದು ದೊಡ್ಡ ಅರಣ್ಯದ ನಡುವೆ ಒಂದು ಹಳೆಯ ದೇವಾಲಯವಿತ್ತು. ಅಲ್ಲಿ ಒಬ್ಬ ವೃದ್ಧ ಪೂಜಾರಿ ವಾಸವಾಗಿದ್ದರು. ಅವರ ಬಳಿ ಒಂದು ಅಪರೂಪದ ಮಾಣಿಕ್ಯ ರತ್ನ ಇತ್ತು. ಅದು ರಾಜರಿಗೂ ಸಿಗದಷ್ಟು ಬೆಲೆಬಾಳುವುದು. ರಾತ್ರಿ ಹಗಲು ಅದನ್ನು ರಕ್ಷಿಸುತ್ತಿದ್ದರು. ಒಂದು ದಿನ ಅರಣ್ಯದಲ್ಲಿ ಒಂದು ಚುರುಕಾದ ಮಂಗ ಕೋತಿ ತಿರುಗಾಡುತ್ತಿತ್ತು. ಅದು ದೇವಾಲಯದ ಬಳಿ ಬಂದು ಪೂಜಾರಿಯನ್ನು ನೋಡಿತು. ಪೂಜಾರಿ ಆಯಾಸದಿಂದ ಮಲಗಿದ್ದರು. ಮಂಗವು ಕುತೂಹಲದಿಂದ ದೇವಾಲಯದೊಳಗೆ ನುಗ್ಗಿ ಮಾಣಿಕ್ಯವನ್ನು ಕಂಡಿತು. ಅದು ಬೆಳಕಿನಲ್ಲಿ ಹೊಳೆಯುತ್ತಿದ್ದುದನ್ನು ನೋಡಿ ಆಕರ್ಷಿತವಾಯಿತು. ಮಂಗವು ತನ್ನ ಕೈಯಲ್ಲಿ ಮಾಣಿಕ್ಯವನ್ನು ತೆಗೆದುಕೊಂಡಿತು. ಇದು ಏನು ಇಷ್ಟು ಹೊಳೆಯುತ್ತಿದೆ? ಖಂಡಿತ ತಿನ್ನಲು ಚೆನ್ನಾಗಿರಬಹುದು ಎಂದು ಭಾವಿಸಿ ಅದನ್ನು ಬಾಯಿಗೆ ಹಾಕಿಕೊಂಡು ಕಚ್ಚಿ ನೋಡಿತು. ಕಚ್ಚಿದರೆ ಬಾಯಿಗೆ ನೋವಾಯಿತು. ಅದು ಕೋಪದಿಂದ ಮಾಣಿಕ್ಯವನ್ನು ನೆಲಕ್ಕೆ ಎಸೆದು ಬಿಟ್ಟಿತು. ಆಗ ಪೂಜಾರಿ ಎಚ್ಚರಗೊಂಡರು. ಮಾಣಿಕ್ಯ ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಭಯಪಟ್ಟರು. ಆದರೆ ಮಂಗವು ಅದನ್ನು ಮತ್ತೆ ತೆಗೆದುಕೊಂಡು ಮರದ ಮೇಲೆ ಹತ್ತಿ ಕುಳಿತುಕೊಂಡಿತು. ಅಲ್ಲಿ ಅದು ಮಾಣಿಕ್ಯವನ್ನು ಆಟವಾಡುತ್ತಾ ಒಂದು ಕೈಯಿಂದ ಇನ್ನೊಂದು ಕೈಗೆ ಎಸೆಯುತ್ತಿತ್ತು. ಕೆಲವೊಮ್ಮೆ ಅದನ್ನು ತುಂಬಾ ಎತ್ತರಕ್ಕೆ ಎತ್ತಿ ಎಸೆದು ಹಿಡಿಯುತ್ತಿತ್ತು. ಪೂಜಾರಿ ಕೈ ಚಾಚಿ ಬೇಡಿಕೊಂಡರು, ಕೋತಿ ರಾಜ, ಅದು ನನ್ನ ಜೀವನದ ಸಂಪತ್ತು. ದಯವಿಟ್ಟು ಹಿಂದಿರುಗಿಸು. ಆದರೆ ಮಂಗವು ಅರ್ಥ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಮಾಣಿಕ್ಯದ ಬೆಲೆ ಗೊತ್ತಿರಲಿಲ್ಲ. ಅದು ತನ್ನ ಆಟಕ್ಕೆ ಬಳಸುತ್ತಿತ್ತು. ಆಗ ಅಲ್ಲಿಗೆ ಒಬ್ಬ ಬುದ್ಧಿವಂತ ಯುವಕ ಬಂದನು. ಅವನು ಮಂಗಕ್ಕೆ ಕೆಲವು ಹಣ್ಣುಗಳನ್ನು ತೋರಿಸಿ, ಇದು ತಿನ್ನು, ಅದನ್ನು ಕೊಡು ಎಂದು ಹೇಳಿದನು. ಮಂಗಕ್ಕೆ ಹಣ್ಣುಗಳು ಬೇಕಾದುದರಿಂದ ಮಾಣಿಕ್ಯವನ್ನು ಎಸೆದು ಹಣ್ಣುಗಳನ್ನು ತಿನ್ನಲು ಓಡಿತು. ಯುವಕ ಮಾಣಿಕ್ಯವನ್ನು ತೆಗೆದು ಪೂಜಾರಿಗೆ ಕೊಟ್ಟನು. ಪೂಜಾರಿ ಸಂತೋಷದಿಂದ ಹೇಳಿದರು, ಮಗು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಆಯಿತು. ಅದಕ್ಕೆ ಅದರ ಮೌಲ್ಯ ಗೊತ್ತಿಲ್ಲ. ಅದು ತನ್ನ ಆಟಕ್ಕೆ ಬಳಸುತ್ತದೆ. ಅದೇ ರೀತಿ ಯೋಗ್ಯತೆ ಇಲ್ಲದವರ ಕೈಗೆ ಬೆಲೆ ಬಾಳುವ ವಸ್ತು ಕೊಟ್ಟರೆ ಅದು ವ್ಯರ್ಥವಾಗುತ್ತದೆ. ನೀತಿ: ಯೋಗ್ಯತೆಯನ್ನು ಗುರುತಿಸುವುದು ಮುಖ್ಯ. ಬೆಲೆ ಬಾಳುವ ವಸ್ತು ಅರ್ಹನಿಗೆ ಮಾತ್ರ ಸೇರಬೇಕು. ಇಲ್ಲದಿದ್ದರೆ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಆಗುತ್ತದೆ.